ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಂದನ. ಇವತ್ತು ಮಾತಾಡುವಂಥ ವಿಷಯ ಹಾರ್ಮೋನ್ಸ್. ಈ ಹಾರ್ಮೋನ್ಸ್ ಹೇಗೆ ನಮ್ಮ ವೇಟನ್ನು ಇನ್ಕ್ರೀಸ್ ಮಾಡುತ್ತೆ ಅಥವಾ ವೇಟ್ ಲಾಸ್ ಹೇಗೆ ಮಾಡುತ್ತೆ ಅಂತ ನೋಡೋಣ. ನ್ಯಾಚುರೋಪತಿಯಲ್ಲಿ ನಾವು ಯಾವುದೇ ಟ್ರೀಟ್ಮೆಂಟ್ ತೊಗೋಬಹುದು. ಎಲ್ಲ ಟ್ರೀಟ್ಮೆಂಟಲ್ಲೂ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಬೇಕು ಅಂತ ಹೇಳ್ತೀವಿ. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಇರಬಹುದು, ಅಥವಾ ನಮ್ಮ ಡಯಟ್ ಕಂಟ್ರೋಲ್ ಇರಬಹುದು, ಅಥವಾ ನ್ಯಾಚುರೋಪತಿಯಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಇರಬಹುದು. ಎಲ್ಲ ಪ್ರಾಕ್ಟೀಸಸ್ಸು ನಮಗೆ ವೇಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ. ಅದೇ ಎಷ್ಟೊಂದು ಜನ ಹೇಳ್ತಾರೆ, ನಾನು ವೇಟ್ ಲಾಸ್ಗೆ ಎಷ್ಟೊಂದು ಮಾಡ್ತಿದ್ದೀನಿ ಮೇಡಮ್, ಅದು ನನಗೆ ವೇಟ್ ಲಾಸ್ ಆಗ್ತಾನೇ ಇಲ್ಲ. ನಾನು ಫಿಸಿಕಲ್ ಆ್ಯಕ್ಟಿವಿಟಿನೂ ಮಾಡ್ತೀನಿ, ನಾನು ಡಯಟು ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೀನಿ, ನಾನು ಟೈಮಿಗೆ ನಿದ್ದೆ ಮಾಡ್ತಿದ್ದೀನಿ, ಸ್ಟ್ರೆಸ್ ಎಮೋಷನ್ಸ್ ಕಂಟ್ರೋಲಲ್ಲಿದೆ ನನಗೆ, ಬಟ್ ಆದರೂ ನನಗೆ ವೇಟ್ ಲಾಸ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಆವಾಗ ನಾವು ನೋಡಬೇಕಾಗಿರುವಂಥದ್ದು, ದೇಹದಲ್ಲಿ ಹಾರ್ಮೋನ್ಸ್ ಹೇಗೆ ಸೆಕ್ರೀಟ್ ಆಗ್ತಿದೆ, ಎಷ್ಟು ಲೆವೆಲಿಗೆ ನಾರ್ಮಲ್ ಇದೆಯಾ ಅಥವಾ ಹೆಚ್ಚಾಗಿದೆಯಾ, ತುಂಬ ಜಾಸ್ತಿ ಅಥವಾ ತುಂಬ ಕಡಿಮೆ ಇದೆಯಾ ಅಂತ ನೋಡಬೇಕು. ಎಷ್ಟೊಂದ್ಸಲಿ ನಮ್ಮ ದೇಹದಲ್ಲಿ ತುಂಬ ಹಾರ್ಮೋನ್ಸ್ ಇಂಬ್ಯಾಲೆನ್ಸಲ್ಲಿರುತ್ತೆ. ಒಂದೇ ಹಾರ್ಮೋನ್ ಅಲ್ಲ, ಒಂದು ಗ್ರೂಪ್ ಆಫ್ ಹಾರ್ಮೋನ್ಸ್ ಹೆಚ್ಚಾಗಿರಬಹುದು, ಅಥವಾ ಒಂದು ಸಿಂಗಲ್ ಹಾರ್ಮೋನ್ ಜಾಸ್ತಿ ಅಥವಾ ತುಂಬ ಕಡಿಮೆ ಸೆಕ್ರೀಟ್ ಆಗ್ತಿರಬಹುದು, ಅಥವಾ ನಮ್ಮ ದೇಹ ಎಷ್ಟೊಂದು ಸಲ ಆ ಕರೆಕ್ಟಾಗಿ ಸೆಕ್ರೀಟ್ ಆಗ್ತಿರೋ ಹಾರ್ಮೋನ್ಸ್ಗೆ ಕರೆಕ್ಟಾಗಿ ರಿಯಾಕ್ಟ್ ಆಗದೆ ಇರಬಹುದು. ಇನ್ಸುಲಿನ್ ರೆಸಿಸ್ಟಿವಿಟಿ ಆಗಿರಬಹುದು. ಇದೆಲ್ಲ ಏನು, ಇದನ್ನು ಹೇಗೆ ಕರೆಕ್ಟ್ ಮಾಡ್ಕೋಬೇಕು ಅಂತ ನೋಡೋಣ. ಫಸ್ಟ್ ಹಾರ್ಮೋನ್ ನಾವು ನೋಡೋದು ಇನ್ಸುಲಿನ್. ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಗ್ಲ್ಯಾಂಡ್ ಇದೆ. ಈ ಗ್ಲ್ಯಾಂಡಿಂದ ಸೆಕ್ರೀಟ್ ಆಗುವಂಥ ಒಂದು ಮುಖ್ಯವಾಗಿರುವಂಥ ಹಾರ್ಮೋನ್ ಇನ್ಸುಲಿನ್. ಇನ್ಸುಲಿನ್ ಈಗ ನಮ್ಮ ದೇಹದಲ್ಲಿ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಅಥವಾ ಮಾನಿಟರ್ ಮಾಡುತ್ತೆ. ನಮ್ಮ ದೇಹ ಎಷ್ಟು ಗ್ಲೂಕೋಸ್ ತಗೋಬೇಕು, ಎಷ್ಟು ಗ್ಲೂಕೋಸ್ ಅದು ಬ್ಲಡ್ಡಲ್ಲೇ ಇರಬೇಕು ಅಂತ ಮಾನಿಟರ್ ಮಾಡುವಂಥ ಒಂದು ಇಂಪಾರ್ಟೆಂಟ್ ಹಾರ್ಮೋನ್ ಈ ಇನ್ಸುಲಿನ್. ನಾವು ತಿಂದ ನಂತರ ನಮ್ಮ ದೇಹದಲ್ಲಿ ಶುಗರ್ ಸ್ಪೈಕ್ ಅಥವಾ ಗ್ಲೂಕೋಸ್ ಇನ್ಕ್ರೀಸ್ ಆಗುವಂಥದ್ದಾಗತ್ತೆ. ಅದು ನಾವು ಯಾವ ಪದಾರ್ಥ ತಿಂತೀವಿ, ಊಟದಲ್ಲಿ ಏನು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಸಲ ನಮಗೆ ಸಡನ್ನಾಗಿ ಗ್ಲೂಕೋಸ್ನ ಸ್ಪೈಕ್ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಸೊ ಕೆಲವು ಪದಾರ್ಥಗಳು ನಾವು ತಿಂದಿದ ನಂತರ ಗ್ರ್ಯಾಜುವಲ್ ಆಗಿ ಅಥವಾ ನಿಧಾನಕ್ಕೆ ಗ್ಲೂಕೋಸ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಇದನ್ನು ನಾವು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಈ ಕಾರ್ಬೋಹೈಡ್ರೇಟ್ಸ್ಗೆ ನಮ್ಮ ದೇಹದ ಇನ್ಸುಲಿನ್ ಸೆಕ್ರೀಷನ್ ಹಾಗೆಯೇ ರೆಸ್ಪಾಂಡ್ ಆಗುತ್ತೆ. ಹೇಗಪ್ಪ ಅಂತ ನೋಡೋಣ. ನಾವೀಗ ಅಕಸ್ಮಾತ್ ವೈಟ್ ರೈಸ್ ತೊಗೊಂಡಿದ್ದೀವಿ, ಅಥವಾ ಏನಾದರೂ ಒಂದು ಸಡನ್ ಗ್ಲೈಸೆಮಿಕ್ ಇಂಡೆಕ್ಸ್ನ ಇನ್ಕ್ರೀಸ್ ಮಾಡುವಂತಹ ಪದಾರ್ಥ ತೊಗೊಂಡಿದ್ದೀವಿ ಅಂತ ಅಂದ್ಕೊಂಡ್ರೆ, ನಮ್ಮ ದೇಹ ಇಮಿಡಿಯೇಟಾಗಿ ಅದಕ್ಕೆ ಇನ್ಸುಲಿನ್ನ ಸೆಕ್ರೀಟ್ ಮಾಡಬೇಕಾಗತ್ತೆ. ರಕ್ತದಲ್ಲಿ ಒಮ್ಮೆಯೇ ಗ್ಲೂಕೋಸ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಇನ್ಕ್ರೀಸಿಗೆ ನಮ್ಮ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಸೆಕ್ರೀಟ್ ಮಾಡ್ತಾ ಮಾಡ್ತಾ ಪ್ರತಿಯೊಂದು ಸೆಲ್ ಕೂಡ ಆ ಇನ್ಸುಲಿನ್ ಸಪೋರ್ಟಿಂದ ಆ ಗ್ಲೂಕೋಸ್ನ ಒಳಗೆ ತಗೊಳ್ಳುತ್ತೆ. ಕೆಲವು ಬಾರಿ ನಮ್ಮ ದೇಹದಲ್ಲಿ ಕರೆಕ್ಟಾಗಿ ಇನ್ಸುಲಿನ್ ಸೆಕ್ರೀಟ್ ಆಗ್ತಿಲ್ಲ ಅನ್ಬೇಕಾದ್ರೆ, ಅಥವಾ ಸೆಲ್ಸ್ ರೆಸಿಸ್ಟೆಂಟ್ ಆಗಿ ಇನ್ಸುಲಿನ್ಗೆ ರಿಯಾಕ್ಟ್ ಆಗ್ತಿಲ್ಲ ಅಂದರೆ, ದೇಹದಲ್ಲಿರುವಂತಹ ಆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಹಾಗೆಯೇ ಬ್ಲಡ್ಡಲ್ಲೇ ಉಳಿಯುತ್ತೆ. ಈ ಸಮಯದಲ್ಲಿ ನಮ್ಮ ಸೆಲ್ಸಿಗೆ ಆ ಸ್ಟಾರ್ವೇಷನ್ ಅಥವಾ ಒಂದು ಹಂಗರ್ ಫೇಸಲ್ಲಿ ಬರುತ್ತೆ ಸೆಲ್ಸ್. ಹಂಗರ್ ಫೇಸ್ ಅಥವಾ ಸ್ಟಾರ್ವೇಷನ್ ಫೇಸಲ್ಲಿ ಏನಾಗುತ್ತೆ, ನಮ್ಮ ಸೆಲ್ಸಿಗೆ ಗ್ಲೂಕೋಸ್ ಸಿಗ್ತಿರಲ್ಲ, ಆದರೆ ದೇಹದ ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ ಹೆಚ್ಚಿಗೆ ಇರುತ್ತೆ. ಈಗ ಬಾಡಿ ಏನು ಮಾಡುತ್ತೆ, ನಿಧಾನವಾಗಿ ಬಾಡಿ ಈ ಮತ್ತೆ ಅಪ್ಪಟೈಟ್ ಅಥವಾ ಹಂಗರ್ನ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಶುರು ಮಾಡುತ್ತೆ. ನಿಧಾನಕ್ಕೆ ನಮಗೆ ಮತ್ತೆ ಹೊಟ್ಟೆ ಹಸಿಯುತ್ತೆ. ನಾವು ಆಗ್ಲಷ್ಟೇ ತಿಂದಿರ್ತೀವಿ, ಆದರೆ ನಮ್ಮ ಸೆಲ್ಸಿಗೆ ಆ ತಿಂದಿರೋ ಎನರ್ಜಿ ಸಿಕ್ಕಿರಲ್ಲ, ಆ ಫ್ಯೂಲ್ ಸಿಕ್ಕಿರಲ್ಲ. ದೇಹ ಮತ್ತೆ ಅದನ್ನು ಕೇಳಿದಾಗ ನಾವು ಮತ್ತೆ ಏನೋ ತಿನ್ನೋಕ್ಕೆ ಹೋಗ್ತೀವಿ. ಸಡನ್ನಾಗಿ ಗ್ಲೂಕೋಸ್ ಜಾಸ್ತಿ ಮಾಡೋಕ್ಕೆ ತಿಂದರೆ ಪುನಃ ಬ್ಲಡ್ ಗ್ಲೂಕೋಸ್ ಲೆವೆಲ್ ಹಾಗೇ ಇನ್ಕ್ರೀಸ್ ಆಗುತ್ತೆ, ಆದರೆ ಸೆಲ್ಸಿಗೆ ಅದನ್ನು ಸಿಗಲ್ಲ. ಆ ಅಂಶ ಸಿಗದೇ ಇರೋ ಕಾರಣ ಮತ್ತೆ ಆ ಸೈಕಲ್ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ನಿಧಾನವಾಗಿ ನಮ್ಮ ಪ್ಯಾಂಕ್ರಿಯಾಸಲ್ಲಿ ಇನ್ಸುಲಿನ್ ಸೆಕ್ರೀಟ್ ಮಾಡುವಂತಹ ಈ ಬೀಟಾ ಸೆಲ್ಸ್ ಟಯರ್ಡ್ ಆಗುತ್ತೆ, ಮತ್ತು ಅದರಿಂದ ಇನ್ಸುಲಿನ್ ಸೆಕ್ರೀಟ್ ಆಗೋದು ನಿಧಾನವಾಗಿ ಸ್ಲೋ ಆಗಿ ಬರುತ್ತೆ. ಗ್ರ್ಯಾಜುವಲ್ ರಿಡಕ್ಷನ್ ಇನ್ ದಿಸ್ ಇನ್ಸುಲಿನ್ ಕಾಸಸ್ ಡಯಾಬಿಟೀಸ್ ಮಿಲಿಟಸ್. ಈ ಡಯಾಬಿಟಿಸಿಂದ ಏನಾಗುತ್ತೆ, ನಮ್ಮ ದೇಹ ಇನ್ಸುಲಿನ್ಗೆ ರಿಯಾಕ್ಟ್ ಮಾಡೋದು ಕಡಿಮೆ ಆಗುತ್ತೆ. ಆ ಎಕ್ಸೆಸ್ ಶುಗರ್ ನಮ್ಮ ದೇಹದಲ್ಲಿ ಫ್ಯಾಟ್ ಅಥವಾ ಬೊಜ್ಜಾಗಿ ಅಕ್ಯುಮುಲೇಟ್ ಆಗುತ್ತೆ. ಈ ಅಕ್ಯುಮುಲೇಷನ್ ಆಫ್ ದಿಸ್ ಫ್ಯಾಟ್ which is resistant to insulin is what is called as obesity. ನಮ್ಮ ದೇಹ ನಿಧಾನವಾಗಿ ಅಬ್ಡಾಮಿನಲ್ ಗರ್ತ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಮಗೆ ವೇಟ್ ಗೇನ್ ಆಗ್ತಾ ಇರುತ್ತೆ. ನಾವು ಎಷ್ಟೇ ಮಾಡಿದ್ರೂ ವೇಟ್ ಲಾಸ್ ಆಗೋಕ್ಕೆ ಆಗ್ತಿರಲ್ಲ. ಇದಕ್ಕೆ ಏನು ಮಾಡಬೇಕು, ನ್ಯಾಚುರಲ್ ಆಗಿ ಇದನ್ನು ಹೇಗೆ ಕೌಂಟರ್ ಮಾಡಬೇಕು ಅಂತ ನೋಡಿದ್ರೆ, ಇನ್ಸುಲಿನ್ ಸೆಕ್ರೀಟಿಂಗ್ ಡಯಟ್ ತಗೋಬಹುದು. ನಾವು ತಿನ್ನುವ ಡಯಟಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ನ ಜಾಸ್ತಿ ಮಾಡಿ, ಹಾಗೆಯೇ ಇನ್ಸ್ಟೆಂಟಾಗಿ ಗ್ಲೂಕೋಸ್ ರಿಲೀಸ್ ಮಾಡುವಂತಹ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಲೈಕ್ ವೈಟ್ ರೈಸ್, ವೈಟ್ ಶುಗರ್, ಮೈದಾ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಯಾವುದು, ಹೋಲ್ ಗ್ರೈನ್ಸ್ ಆಗಿರಬಹುದು, ಅಥವಾ ನಿಧಾನವಾಗಿ ಶುಗರ್ ರಿಲೀಸ್ ಮಾಡುವಂಥ ಫ್ರೂಟ್ಸ್ ಆಗಿರಬಹುದು, ವೆಜಿಟೇಬಲ್ಸ್ ಆಗಿರಬಹುದು. ಇದನ್ನು ತಗೋತಾ ದೇಹ ಅದಕ್ಕೆ ಅಡಾಪ್ಟ್ ಆಗುತ್ತೆ. ಗ್ಲೂಕೋಸ್ ನಮ್ಮ ದೇಹದಲ್ಲಿ ಗ್ರ್ಯಾಜುವಲ್ ಆಗಿ ರಿಲೀಸ್ ಆಗುತ್ತೆ. ಅದಕ್ಕೆ ಎಷ್ಟು ಇನ್ಸುಲಿನ್ ಬೇಕೋ ಅಷ್ಟೇ ಇನ್ಸುಲಿನ್ ಪ್ಯಾಂಕ್ರಿಯಾಸ್ ಸೆಕ್ರೀಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದೆಲ್ಲ ಆಗ್ತಾ ಜೊತೆಗೆ ನಾವು ಫಿಸಿಕಲ್ ಆ್ಯಕ್ಟಿವಿಟಿ, ಅಬ್ಡಾಮಿನಲ್ ಗರ್ತ್ನ ಕಡಿಮೆ ಮಾಡ್ಕೋಬೇಕು. ಹೇಗೆ, ಯೋಗದಿಂದ ಆಗಿರಬಹುದು, ಅಥವಾ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಆಗಿರಬಹುದು,
ನ್ಯಾಚುರೋಪತಿ ಹೇಳೋ ಥರ ಅಟ್ಲೀಸ್ಟ್ 1 hour ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ತರಹ ಡಯೆಟ್ಟಲ್ಲಿ ನಾವು ಬಿಟರ್ ಗಾರ್ಡ್ನ ಇನ್ಕ್ಲೂಡ್ ಮಾಡೋದಾಗಿರಲಿ, ಅಥವಾ ನಾವು ಇನ್ಸುಲಿನ್ ಸ್ಟೀವಿಯಾ ತೊಗೊಳೋದಾಗಿರಲಿ, ಶುಗರ್ನ ರಿಪ್ಲೇಸ್ ಮಾಡಿ ಈ ಥರ ಆಲ್ಟರ್ನೇಟಿವ್ಸ್ ಮಾಡ್ಕೊಳ್ತಾ ಹೋಗಬೇಕು. ಅದಕ್ಕೆ ಅಂತ ನಾನು ನಿನ್ನೆ ಶುಗರಿಂದ ಇವತ್ತು ಸ್ಟೀವಿಯಾಗಿ ಬಂದೆ, ನನಗೆ ಸಡನ್ನಾಗಿ ಇವಾಗ ಚೇಂಜಸ್ ಕಾಣ್ತಿಲ್ಲ ಅಂತ ಹೇಳೋದಲ್ಲ. ಗ್ರ್ಯಾಜುವಲ್ ಆಗಿ ಈ ಶುಗರ್ ಅನ್ನೋ ಕ್ವಾಂಟಿಟಿ ನಮ್ಮ ದೇಹದಲ್ಲಿ, ಈ ಸ್ವೀಟ್ನೆಸ್ ಅನ್ನೋ ಒಂದು ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಜೊತೆಗೇನಿದೆ, ಇನ್ಸುಲಿನ್ ಒಂದು ಹಾರ್ಮೋನ್. ನೆಕ್ಸ್ಟ್ ಹಾರ್ಮೋನ್ ಏನಪ್ಪ ಅಂತ ನೋಡಿದ್ರೆ ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನ್ ಇದೆ. ಕಾರ್ಟಿಸಾಲ್ ನಮ್ಮ ದೇಹದಲ್ಲಿ ಕಿಡ್ನಿ ಮೇಲಿರುವಂಥ ಒಂದು ಅಡ್ರಿನಲ್ ಗ್ಲ್ಯಾಂಡಿಂದ ಸೆಕ್ರೇಟ್ ಆಗುತ್ತೆ. ಇದು ನಮ್ಮ ದೇಹ ಸ್ಟ್ರೆಸ್ಸಿಗೆ ರೆಸ್ಪಾಂಡ್ ಮಾಡೋಕ್ಕೆ ಒಂದು ತುಂಬ ಇಂಪಾರ್ಟೆಂಟ್ ಹಾರ್ಮೋನ್. ನಾವು ಕಾರ್ಟಿಸಾಲ್ ಇಲ್ಲದೆ ಇದ್ದರೆ ನಮಗೆ ಸ್ಟ್ರೆಸ್ ಇರಬೇಕಾದ್ರೆ ಅಥವಾ ನಾವು ಯಾವುದಾದ್ರೂ ಒಂದು ಡೇಂಜರ್ ಸಿಚುವೇಷನಲ್ಲಿ ಇರಬೇಕಾದ್ರೆ ನಮ್ಮ ದೇಹಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಆದರೆ ಇದೇ ಕಾರ್ಟಿಸಾಲ್ ಹೆಚ್ಚಾಗ್ತಾ ಹೋಗ್ತಿದ್ರೆ ನಮ್ಮ ದೇಹದಲ್ಲಿ ಸ್ಟ್ರೆಸ್ ರೆಸ್ಪಾನ್ಸ್ ಜಾಸ್ತಿ ಆಗುತ್ತೆ, ನಮ್ಮ ಡೈಜೆಷನ್ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಆಗ್ತಾ ಆಗ್ತಾ ನಮ್ಮ ರೆಸ್ಟ್ ಆ್ಯಂಡ್ ಡೈಜೆಸ್ಟ್ ಕಡಿಮೆ ಆಗ್ತಾ ಆಗ್ತಾ ನಾವು ಜಾಸ್ತಿ ಫಿಯರ್ ಕಡೆ ಹೋಗ್ತೀವಿ, ನಾವು ಜಾಸ್ತಿ ಫೈಟ್ ಆ್ಯಂಡ್ ಫ್ಲೈಟ್ ಮೋಡಲ್ ಇರ್ತೀವಿ, ಡೈಜೆಸ್ಟ್ ಆ್ಯಂಡ್ ಅಸಿಮಿಲೇಟ್ ಕಡಿಮೆ ಆಗುತ್ತೆ, ನಮ್ಮ ಪಾಚನ ಶಕ್ತಿ ಕಡಿಮೆ ಆಗ್ತಾ ಆಗ್ತಾ ನಾವು ತಿನ್ನುವ ಎಲ್ಲ ಪದಾರ್ಥ ಹಾಗೆಯೇ ಬೊಜ್ಜಾಗಿ ಉಳ್ಕೊಳ್ಳುತ್ತೆ. ಇದು ನಮಗೆ ಒಬೆಸಿಟಿಗೆ ಕಾರಣ ಆಗುತ್ತೆ. ಸೊ ನಮಗೆ ಕಾರ್ಟಿಸಾಲ್ ಮತ್ತು ಸ್ಟ್ರೆಸ್ ಇಂದ ನಮಗೆ ಹೇಗೆ ಒಬೆಸಿಟಿ ಆಗುತ್ತೆ ಅಂತ ನೋಡಿದ್ವಿ. ಇದಕ್ಕೇನು ಮಾಡ್ಬೋದು ನಾವು? ಸಿಂಪಲ್, ಸ್ಟ್ರೆಸ್ಸಿಗೆ ತುಂಬ ಇಂಪಾರ್ಟೆಂಟ್, ತುಂಬ ಬೆಸ್ಟ್ ಪ್ರಾಕ್ಟೀಸ್ ಯೋಗ ಮತ್ತು ನ್ಯಾಚುರೋಪತಿಕ್ ಟೆಕ್ನಿಕ್ಸ್. ನ್ಯಾಚುರೋಪತಿಯಲ್ಲಿ ಏನಪ್ಪ ಅಂತ ನೋಡಿದ್ರೆ ಫಿಸಿಕಲ್ ಆ್ಯಕ್ಟಿವಿಟಿ ಆಗಿರಬಹುದು, ಹೆಲ್ದಿ ಡಯಟ್ ಆಗಿರಬಹುದು, ಅಥವಾ ಒನ್ಸ್ ಇನ್ ಅ ವೈಲ್ ಫಾಸ್ಟಿಂಗ್, ಜೊತೆಗೆ ಯೋಗ ತುಂಬ ಇಂಪಾರ್ಟೆಂಟ್. ಯೋಗದಲ್ಲಿ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಜೊತೆಗೆ ಬ್ರೆತ್ ಅವೇರ್ನೆಸ್ ಮಾಡ್ತೀವಿ, ಮೈಂಡ್ಫುಲ್ನೆಸ್ ಮಾಡ್ತೀವಿ. ಇದರಿಂದ ನಮಗೆ ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಸ್ಸಿಗೆ ರೆಸ್ಪಾಂಡ್ ಮಾಡೋದಕ್ಕೆ ಕಲಿತೀವಿ. ರಿಯಾಕ್ಟ್ ಮಾಡೋ ಬದಲು ರೆಸ್ಪಾಂಡ್ಗೆ ಶಿಫ್ಟ್ ಆಗ್ತೀವಿ. ಇದು ನಾವು ಕಾರ್ಟಿಸಾಲ್ಗೆ ಕೊಡುವಂತಹ ಒಂದು ರೆಸ್ಪಾನ್ಸ್. ನಾವು ನ್ಯಾಚುರಲ್ ಆಗಿ ಕಾರ್ಟಿಸಾಲ್ನ ಹೀಗೆ ಟ್ಯಾಕಲ್ ಮಾಡಬಹುದು. ನೆಕ್ಸ್ಟ್ ಹಾರ್ಮೋನ್ ನಮಗೆ ಬರೋದು ಲೆಪ್ಟಿನ್ ಮತ್ತು ಗ್ರೆಲಿನ್. ಲೆಪ್ಟಿನ್ ಆ್ಯಂಡ್ ಗ್ರೆಲಿನ್ ನಮ್ಮ ಹಂಗರ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ನಮಗೆ ಹೊಟ್ಟೆ ಹಸಿದಾಗ ನಮ್ಮ ಗ್ರೆಲಿನ್ ಆ್ಯಕ್ಟಿವೇಟ್ ಆಗ್ತಿರುತ್ತೆ. ನಾವು ಗ್ರೆಲಿನ್ ಆ್ಯಕ್ಟಿವೇಟ್ ಆದಾಗ ನಮಗೆ ಹೊಟ್ಟೆ ಹಸಿ ಆಗೋದು ಜಾಸ್ತಿ ಆಗುತ್ತೆ. ಅದೇ ನಮಗೆ ಲೆಪ್ಟಿನ್ ಜಾಸ್ತಿ ಆಯಿತು ದೇಹದಲ್ಲಿ ಅಂದರೆ ನಮಗೆ ಸಟೈಟಿ ಅಥವಾ ಹೊಟ್ಟೆ ತುಂಬಿದೆ ಅನ್ನುವಂಥ ಒಂದು ಸ್ಟೇಟ್ ಬರುತ್ತೆ. ನಿಧಾನವಾಗಿ ನಾವು ಯಾವಾಗ ಕರೆಕ್ಟಾಗಿ ಡಯಟ್ ಮಾಡಲ್ಲ, ಕರೆಕ್ಟಾಗಿ ಎಕ್ಸಸೈಸ್ ಮಾಡಲ್ಲ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರುತ್ತೆ, ನಾವು ಏನಕ್ಕೂ ಬಿಂಜ್ ಈಟಿಂಗ್ ಮಾಡ್ತೀವಿ, ಈ ಟೈಮಲ್ಲಿ ಈ ಲೆಪ್ಟಿನ್ ಮತ್ತು ಗ್ರೆಲಿನ್ದು ಇಂಬ್ಯಾಲೆನ್ಸ್ ಆಗುತ್ತೆ. ನಾರ್ಮಲ್ ಆಗಿರುವಂತಹ ಲೆಪ್ಟಿನ್ ಗ್ರೆಲಿನ್ ಬ್ಯಾಲೆನ್ಸ್ನ ಮೀರಿ ಇಂಬ್ಯಾಲೆನ್ಸ್ ಆಗಿರುವ ಈ ಸ್ಟೇಟಲ್ಲಿ ದೇಹ ಏನು ಮಾಡುತ್ತೆ, ಜಾಸ್ತಿ ಹಂಗರ್ ಆಗುತ್ತೆ, ನಮಗೆ ಜಾಸ್ತಿ ಅಪಟೈಟ್ ಜಾಸ್ತಿ ಆಗುತ್ತೆ. ಹಂಗರ್ ಅನ್ನೋಕ್ಕಿಂತ ಅಪಟೈಟ್ ಅಂತ ಹೇಳ್ಬೋದು. ಈ ಅಪಟೈಟ್ ಇನ್ಕ್ರೀಸ್ ಆಗ್ತಾ ಆಗ್ತಾ ನಮ್ಮ ಬಾಡಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಇದನ್ನು ಕೌಂಟರ್ ಮಾಡೋದು ಹೇಗೆ? ನಾವು ಟೈಮ್ಲಿ ಮೀಲ್ಸ್ ತೊಗೋಬೇಕು. ಯಾವ ಟೈಮಿಗೆ ತಿಂತೀವೋ ದಿನ ಆ ಟೈಮ್ಗೆ ತೊಗೊಳಕ್ಕೆ ಟ್ರೈ ಮಾಡಬೇಕು. ಲೇಟ್ ನೈಟ್ ಫುಡ್ಸ್ ಅಥವಾ ಮಿಡ್ ನೈಟ್ ಸ್ನ್ಯಾಕಿಂಗ್ನ ಅವಾಯ್ಡ್ ಮಾಡಬೇಕು. ಎಷ್ಟಾಗತ್ತೋ ಅಷ್ಟು ಸ್ಲೀಪನ್ನು ನೋಡ್ಕೋಬೇಕು. ನಾವು ಮೊದಲೇ ನೋಡಿದ ಹಾಗೆ ನಿದ್ದೆ ಕರೆಕ್ಟ್ ಆಗಿದ್ದರೆ ನಮ್ಮ ಲೆಪ್ಟಿನ್ ಗ್ರೆಲಿನ್ ಬ್ಯಾಲೆನ್ಸ್ ಕೂಡ ಹಾಗೆಯೇ ಕರೆಕ್ಟ್ ಆಗಿರುತ್ತೆ, ನಮ್ಮ ಸರ್ಕೇಡಿಯನ್ ರಿದಮ್ ಕೂಡ ಕರೆಕ್ಟ್ ಆಗಿರುತ್ತೆ. ಜೊತೆಗೆ ಇನ್ನೇನು ಮಾಡಬಹುದು? ಮೈಂಡ್ಫುಲ್ ಈಟಿಂಗ್. ನಾವು ತಿನ್ನಬೇಕಾದ್ರೆ ಫೋನ್ ಅಥವಾ ಟಿ ವಿ ನೋಡದೆ ನಾವು ಏನು ತಿಂತೀವಿ ಅದನ್ನು ಗಮನಿಸ್ಕೊಂಡು ಒಂದು ರೇನ್ಬೋ ಪ್ಲೇಟ್ ಥರ ಮಾಡಿಕೊಂಡು ಅದನ್ನೇ ನೋಡ್ಕೊಳ್ತಾ ತಿನ್ನೋದು. ಎಂಜಾಯ್ ಯೋರ್ ಫುಡ್ ವೈಲ್ ಈಟಿಂಗ್ ಮಾಡ್ಕೊಳ್ತಾ ಇದ್ದರೆ ನಮ್ಮ ಲೆಫ್ಟಿನ್ ಗ್ರೆಲಿನ್ ಬ್ಯಾಲೆನ್ಸ್ ಕೂಡ ಹಾಗೆಯೇ ನಾರ್ಮಲೈಸ್ ಆಗುತ್ತೆ. ಕೊನೆಯದಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಹಾರ್ಮೋನ್ ಥೈರಾಯ್ಡ್ ಹಾರ್ಮೋನ್. ಇದು ದೇಹದಲ್ಲಿ ಮಾಸ್ಟರ್ ಹಾರ್ಮೋನ್ ಅಂತ ಕೂಡ ಕರಿಬಹುದು. ಎಲ್ಲ ದೇಹದಲ್ಲಿರುವಂಥ ಎಲ್ಲ ಮೆಟಬಾಲಿಸಮ್ಗೂ ಥೈರಾಯ್ಡ್ ಹಾರ್ಮೋನ್ ಇಸ್ ಒನ್ ಆಫ್ ದ ಮೇನ್ ಹಾರ್ಮೋನ್ಸ್. ಈ ಮೇಜರ್ ಥೈರಾಯ್ಡ್ ಹಾರ್ಮೋನ್ ಇನ್ಕ್ರೀಸ್ ಆಯಿತು ಅಂತ ಹೇಳಿದ್ರೆ, ಈ T3 T4 ಲೆವೆಲ್ಸ್ ಇನ್ಕ್ರೀಸ್ ಆಯಿತು ಅಂತ ಹೇಳಿದ್ರೆ ನಮಗೆ ವೆಯ್ಟ್ ಲಾಸ್ ಆಗುತ್ತೆ. ಹೆಲ್ದಿ ವೆಯ್ಟ್ ಲಾಸ್ ಅಲ್ಲ, ನಮಗೆ ದೇಹ ಅನ್ನೆಸರಿಯಾಗಿ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ನಾವು ಎಷ್ಟೇ ತಿಂದ್ರೂ ನಮಗೆ ವೆಯ್ಟ್ ಗೇನ್ ಮಾಡ್ಕೊಳಕ್ಕಾಗಲ್ಲ, ಅಂಡರ್ ವೆಯ್ಟ್ ಆಗ್ತಾ ಹೋಗ್ತಾರೆ. ಅದೇ ನಮಗೇನಾದರೂ ಅಕಸ್ಮಾತ್ T3 T4 ಕಡಿಮೆ ಆಯಿತು, ಹೈಪೋಥೈರಾಯ್ಡಿಸಮ್ ಆಯಿತು ಅಂದರೆ ತುಂಬ ಕಷ್ಟಪಟ್ಟರು ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ನ್ಯಾಚುರೋಪತಿಯಲ್ಲಿ ನಾವೇನು ಹೇಳ್ತೀವಿ, ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಥವಾ ಇನ್ಸುಲಿನ್ ಇಂಬ್ಯಾಲೆನ್ಸ್ ಆದಾಗ ನಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ತುಂಬ ಕಷ್ಟ. ಸೊ ನಾವು ರೂಟ್ ಕಾಸ್ನ ಟ್ರೀಟ್ ಮಾಡಬೇಕು. ನ್ಯಾಚುರೋಪತಿ ಬಿಲೀವ್ಸ್ ಇನ್ ಟ್ರೀಟಿಂಗ್ ದ ರೂಟ್ ಕಾಸ್. ಈ ರೂಟ್ ಕಾಸಲ್ಲಿ ಏನಿದೆ, ಈ ಹಾರ್ಮೋನಲ್ ಇಂಬ್ಯಾಲೆನ್ಸಸ್, ಇದನ್ನು ಕರೆಕ್ಟ್ ಮಾಡ್ಕೋಬೇಕು. ಥೈರಾಯ್ಡ್ಗೆ ಏನು ಮಾಡಬೇಕು? ನಾವು ನಿಧಾನವಾಗಿ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಂದರೆ ಕಾಲಿಫ್ಲವರ್ ಆಗಿರಲಿ ಅಥವಾ ಕ್ಯಾಬೇಜ್ ಆಗಿರಲಿ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ತಾ ನಾವು ಮೋರ್ ಆಫ್ ಅಯೋಡಿನ್ ರಿಚ್ ಫುಡ್ ತೊಗೋಬೇಕು. ಇಷ್ಟೊಂದು ದಿವಸ ಈಗ ನಾವು ಫೋರ್ಟಿಫೈಡ್ ಸಾಲ್ಟ್ ಇದೆ, ನಮಗೆ ಟಾಟಾ ಅವ್ರದ್ದು ಫೋರ್ಟಿಫೈಡ್ ಅಯೋಡಿನ್ ರಿಚ್ ಸಾಲ್ಟ್ ತೊಗೋಬೋದು. ಅದನ್ನು ನಮಗೆ ಹಾರ್ಮೋನ್ ಲೆವೆಲ್ ನಾರ್ಮಲೈಸ್ ಆಗುತ್ತೆ. ಎಷ್ಟೊಂದು ಪ್ರಾಕ್ಟೀಸಸ್ ಇದೆ. ನೆಕ್ ಪ್ರಾಕ್ಟೀಸ್, ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ನೆಕ್ ಹತ್ರ ಇರೋಗೋಸ್ಕರ ನಮ್ಮ ಕತ್ತಿನ ಎಕ್ಸಸೈಸ್ ಮಾಡೋದಿರಲಿ,
ಅಥವಾ ಜೊತೆಗೆ ವಾರ್ಮ್ ಪ್ಯಾಕ್ಸ್ ಟು ದ ನೆಕ್ ಇರಬಹುದು. ವಾರ್ಮ್ ಅಂದರೆ ತುಂಬ ಬಿಸಿ ನೀರಲ್ಲ, ನ್ಯೂಟ್ರಲಲ್ಲಿ ನೀರಲ್ಲಿ ಅದ್ದಿರೋ ಒಂದು ಕರ್ಶಿಫ್ನ ನೆಕ್ಕಿನ ಸುತ್ತ ಇಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು 5 ಇಂದ 10 ನಿಮಿಷ ಇಟ್ಟರೆ ಒಂದು ಸ್ವಲ್ಪ ನೆಕ್ಕಿಗೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಈ ಥೈರಾಯ್ಡ್ ಹಾರ್ಮೋನ್ ಸೆಕ್ರೇಟ್ ಆಗೋದು ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಸೊ ಇದೆಲ್ಲ ನಮಗೆ ಹಾರ್ಮೋನ್ಸ್ ಹೇಗೆ ಇಂಬ್ಯಾಲೆನ್ಸ್ ಆಗುತ್ತೆ ಮತ್ತು ಅದನ್ನು ಬ್ಯಾಲೆನ್ಸ್ ಮಾಡೋ ರೀತಿ ಹೇಗೆ ಅಂತ ನೋಡಿದ್ದೀವಿ. ಅದರ ಇಂಪಾರ್ಟೆಂಟ್ ಏನು ಅಂದರೆ, ಎಷ್ಟೊಂದು ಜನ ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ, ಇದನ್ನು ನ್ಯಾಚುರಲ್ ಆಗಿ ಟ್ರೀಟ್ ಮಾಡ್ಕೊಳಕ್ಕೆ ಹೋಗ್ತೀನಿ ಅಂತ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ಗೆ ಹೋಗಲ್ಲ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕನ್ಸಲ್ಟ್ ಯುವರ್ ಜನರಲ್ ಫಿಸಿಷಿಯನ್ ಅಥವಾ ನಿಮ್ಮ ಎಂಡೋಕ್ರೈನಾಲಜಿಸ್ಟ್ ಹತ್ರ ಒಂದ್ಸಲಿ ಕನ್ಸಲ್ಟ್ ಮಾಡಿದ ನಂತರ ನೀವು ಏನಾಗಿದ್ರೂ ಅಲಾಂಗ್ ವಿತ್ ಯುವರ್ ಕನ್ವೆನ್ಷನಲ್ ಮೆಡಿಸಿನ್ ನ್ಯಾಚುರೋಪತಿನ ಕಾಂಪ್ಲಿಮೆಂಟ್ರಿಯಾಗಿ ಯೂಸ್ ಮಾಡ್ಕೊಳ್ತಾ ಎರಡನ್ನೂ ಒಟ್ಟಿಗೆ ನೀವು ಮಾಡ್ಕೊಳ್ತಾ ಹೋದರೆ ನಿಮ್ಮ ಮೆಡಿಕೇಷನ್ ಕೂಡ ಟೇಪರಿಂಗ್ ಆಗುತ್ತೆ. ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನಿಂದ ಹಾರ್ಮೋನಲ್ ಬ್ಯಾಲೆನ್ಸ್ ಆಗಿ ವೆಯ್ಟ್ ಲಾಸಿಗೆ ಕೂಡ ಜಾಸ್ತಿ ಹೆಲ್ಪ್ ಆಗುತ್ತೆ. ಸೊ ನ್ಯಾಚುರೋಪತಿ acts as a complementary and a supporting medicine along with your conventional medicine to increase your weight loss. ಇದನ್ನು ಹೇಳ್ತಾ ಯಾವಾಗಲೂ ನಿಮ್ಮ ಹಾರ್ಮೋನ್ಸ್ ಬಗ್ಗೆ ಇದ್ದರೆ ಒಂದ್ಸಲಿ ಜನರಲ್ ಫಿಸಿಷಿಯನ್ನ ಕನ್ಸಲ್ಟ್ ಮಾಡ್ಕೊಳ್ತಾ ಆಮೇಲೆ ಎಲ್ಲದನ್ನು ಡಿಸೈಡ್ ಮಾಡಿ ಅಂತ ಹೇಳ್ತೀನಿ. ಇವತ್ತಿಗೆ ಈ ಟಾಪಿಕ್ ಆಯಿತು. ನೆಕ್ಸ್ಟ್ ನಾವು ನೋಡುವಂಥದ್ದು ಫಿಸಿಕಲ್ ಆ್ಯಕ್ಟಿವಿಟಿ ಹೇಗೆ ಮತ್ತು ಫಾಸ್ಟಿಂಗ್ ಅಂದರೆ ಏನು ಅಂತ ನೋಡೋಣ. ಇವತ್ತಿಗೆ ಥ್ಯಾಂಕ್ ಯು, ಧನ್ಯವಾದಗಳು.